ನೆಲವೋ ಸೌಬಲ ಸಾಕಿರೊಂದೇ ಹಲಗೆ ಸರ್ವಸ್ವಾಪಹಾರವ ನಿಳುಹುವೆನು ನೀಲಾಳಕಿಯ ನೊಟ್ಟುವೆನು ಬಾಲಕಿಯ ಉಳಿದ ಧನವೆಮ್ಮೈವರಿಗೆ ನಿಸ್ಖಲಿತವಿದು ಹೂಡೆನಲು ಹರುಷದ ಲಳಿಯ ಚೌಪಟ ಮಲ್ಲ ಸಾರಿಯ ಸಾಲ ಜೋಡಿಸಿದ ಆಡಿದನು ಯಮಸೂನುಮಿಗೆ ಹೋಗಾಡಿದನು ಮನುಮಥನ ಕಾಡ ಹಾಡಿ ಖಾತಿಯ ನಕಟ ಮದನನ ಮಂತ್ರ ದೇವತೆಯ ಕೂಡೆ ತಿವಿದನು ಕಟ್ಟಿದನು ಕಳಿದೋಡಿಸಿದ ಸಾರಿಗಳ ಸೋಲದ ಕೋಡಿಯನು ಚಿತ್ರಿಸಿದ ನರಸನ ಚಿತ್ತಭಿತ್ತಿಯಲಿ ಚಿತ್ತಭಿತ್ತಿಯಲಿ ಸೋತ ಯುಧಿಷ್ಠರ ಸೋತೆ ಹೋದ ದ್ರೌಪದಿಯನ್ನ ಸೋತ. ಎಲ್ಲರೂ ತಲೆ ಬಗ್ಗಿಸ್ಕೊಳ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ ವಿದುರನಿಗೆ, ಹೋಗು ದ್ರೌಪದಿ ಈಗ ನಮ್ಮ ದಾಸಿ, ಕರ್ಕೊಂಡು ಬಾ ಅವಳನ್ನ ಅಂತ. ವಿದುರ ಹೇಳ್ತಾನೆ, ತಲೆ ಕೆಟ್ಟಿದ್ಯಾ ನಿಮ್ಮೆಲ್ರಿಗೂ? ಏನ್ ಮಾತಾಡ್ತಾ ಇದ್ದೀರಾ? ರಾಣಿಯನ್ನ ಹೀಗೆ ಎಳ್ಕೊಂಡು ಬರೋದಕ್ಕಾಗತ್ತಾ? ನಾನು ಹೋಗಲ್ಲ. ದೂತನಿಗೆ ಹೇಳ್ತಾನೆ, ಹೋಗು ಕರ್ಕೊಂಡು ಬಾ. ದೂತ ಹೇಳ್ತಾನೆ, ಸ್ವಾಮಿ ನನ್ನ ಕೈಲಾಗಲ್ಲ. ಕೊನೆಗೆ ದುರ್ಯೋಧನ ದುಶ್ಯಾಸನನಿಗೆ ಹೇಳ್ತಾನೆ, ಹೋಗು ದ್ರೌಪದಿ ನಮ್ಮ ದಾಸಿ, ಅವಳನ್ನ ಇಲ್ಲಿಗೆ ಕರೆದು ತಾ. ದುಶ್ಯಾಸನ ಆಯ್ತು ಅಣ್ಣ ಅಂತ ಹೋಗಿ ದ್ರೌಪದಿಯ ಮುಂದೆ ನಿಲ್ತಾನೆ. ಬಂದನಿವನ ಭುಜಾಕ್ಷಿದಿರಲಿ ನಿಂದ ನೆಲೆಗೆ ಗುರುವ ತನವಿದು ಹಿಂದೆ ಸಲುವುದು ಸಲ್ಲದಿದು ಕುರು ರಾಜಭವನದಲ್ಲಿ. ಇಂದು ಮರೆ ನಡೆ ನಮ್ಮ ತೊತ್ತಿರ ಮುಂದೆ ಮೆರೆ ನಡೆ ಮಂಚದಿಂದಿಡಿ ಎಂದು ಜರೆದರು ಕೌರವಾನುಜ ನಾಮ ಸತಿಯ. ಏನ್ ಮಾತಾಡ್ತಿದ್ಯಾ ದುರ್ಯೋಧನ? ನೀನು ನನ್ನ ತಮ್ಮ ಇದ್ದ ಹಾಗೆ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಆಮೇಲೆ ನಾನು ಪುಷ್ಪವತಿ, ನಾನು ಅರಮನೆ ಇರಲಿ, ನಾನು ಕೋಣೆಯಿಂದನೇ ಹೊರಗೆ ಬರೋ ಹಾಗಿಲ್ಲ, ನಾನು ಬರೋದಕ್ಕಾಗೋದಿಲ್ಲ ಅಂತಾಳೆ ದ್ರೌಪದಿ. ಜನಪನನು ಜನು ನೀನೆ ನಗೆ ಮೈದು